ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ಮಂತ್ಲಿ ಎಕ್ಸ್ಪೈರಿ ಆಗಿತ್ತು, ಡಬಲ್ ಎಕ್ಸ್ಪೈರಿ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಇವತ್ತು ಟ್ರಿಪಲ್ ಎಕ್ಸ್ಪೈರಿ ಅಲ್ವಾ. ನನಗೆ ಇವತ್ತು ಮಾರ್ಕೆಟ್ ಮುಗಿದ ಮೇಲೆ ನೆನಪಾಗಿದ್ದು ಸೆನ್ಸೆಕ್ಸ್ ಕಡೆ ನನ್ನ ತಲೆ ಹಾಕು ಕೂಡ ಇರಲಿಲ್ಲ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಜೊತೆಗೆ ಸೆನ್ಸೆಕ್ಸ್ದು ಕೂಡ ಇವತ್ತು ಎಕ್ಸ್ಪೈರಿ ಆಗಿತ್ತು. ಟ್ರಿಪಲ್ ಎಕ್ಸ್ಪೈರಿ ಪ್ಲಸ್ ಮಂತ್ಲಿ ಎಕ್ಸ್ಪೈರಿ, ಎಂಥ ಡೆಡ್ಲಿ ಕಾಂಬಿನೇಷನ್ನು ಅದೇ ರೀತಿಯಾಗಿ ಬಂದಿದೆ. ಬಣ್ಣ ಬಣ್ಣದ ಲೋಕ ಅಂತ ಇವತ್ತು ಟೈಟ್ಲ್ ಕೊಟ್ಟಿದ್ದೀನಿ. ಕಾರಣ ಏನು, ಇವತ್ತು ಸುಮಾರು ಹೊತ್ತು ಪೇಂಟ್ ಬೆಳೀತಾ ಇದ್ರು ಮಾರ್ಕೆಟಲ್ಲಿ, ಎಕ್ಸೆಪ್ಟ್ ಲಾಸ್ಟ್ 1 ಅವರಲ್ಲಿ ಆಗಿದ್ದಂಥದ್ದು. ಏನು ಮಾರ್ಕೆಟಲ್ಲಿ ರಿವರ್ಸಲ್ ಬಂತು ಲಾಸ್ಟ್ 1 ಅವರಲ್ಲಿ, ಏನು ಕತೆ ಅಂತ ನೋಡ್ತಾ ಹೋಗೋಣ. ನಿನ್ನೆ ಅಷ್ಟೇ ಮಾತಾಡಿದ್ವಿ, ಬಜಾಜ್ ಆಟೋ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಮೇಲ್ಗಡೆನ ಕೆಳಗಡೆ ಮೂವ್ಮೆಂಟ್ ಬಂದರೆ ಜಾಸ್ತಿ ದೊಡ್ಡದಾಗಿ ಮೂವ್ಮೆಂಟ್ ಬರುತ್ತೆ ಅಂತ ಇವತ್ತು ಕೆಳಗಡೆ ಮೇಲ್ಗಡೆ ಅಂತ ಓಪನಿಂಗಲ್ಲೇ ಈಸಿಯಾಗಿ ನಮ್ಗೆ ಹೇಳ್ಬಿಡ್ತು. ಬಜಾಜ್ ಆಟೋದ್ರ ಬಗ್ಗೆ ಮಾತಾಡ್ತೀನಿ. 5%, 5.33 ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಬಜಾಜ್ ಆಟೋ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ಇವತ್ತು ನಾವು ನೋಡೋದಾದ್ರೆ ಟೆಕ್ ಮಹೀಂದ್ರ. ರಿಸಲ್ಟ್ ಇತ್ತು, ಸರ್ಪ್ರೈಸಿಂಗ್ ರಿಸಲ್ಟು, ನೆಗೆಟಿವ್ ಕೈಡಲ್ಲಿ ತುಂಬ ದೊಡ್ಡ ಸರ್ಪ್ರೈಸ್ ಬಂದ್ಬಿಟ್ಟಿದೆ. ಈ ಕಾರಣದಿಂದಾಗಿ ಸ್ಟಾಕಲ್ಲಿ ಒಂದು ಅಂಡರ್ ಪರ್ಫಾರ್ಮೆನ್ಸ್ ಆಗಿದೆ. 6% ಫಾಲ್ ಆಗಿದೆ ಟೆಕ್ ಮಹೀಂದ್ರದಲ್ಲಿ. ಸೊ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿಯಾಗಿ ಟ್ರೇಡ್ ಇತ್ತು ಅಂತ. ನಿನ್ನೆ ಏನು ಮಾತಾಡ್ಕೊಂಡಿದ್ದೀವಿ ನೋಡಿ, ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿ ಇಲ್ಲಿ ಮೇಲ್ಗಡೆ ಹೋಗಿದೆ. ಇದೇ ಝೋನಲ್ಲಿ ಓಪನ್ ಆಗಿ ಏನಾದ್ರು ಮೇಲ್ಗಡೆ ಕೊಡ್ತಾ ಹೋಯಿತು ಅಂತಂದರೆ 21,500 ಏನು ಮಾಡ್ತಾರೆ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತೇನು ಮಾಡಿದೆ, ಫಸ್ಟ್ ಕ್ಯಾಂಡಲಲ್ಲೇ ನಿಮಗೆ ಒಂದು ಹ್ಯಾಮರ್ ಮಾಡ್ತು, ಬಟ್ ಮೇಲ್ಗಡೆ ಹ್ಯಾಮರ್ ಬಂದರೆ ಅಷ್ಟೊಂದು ವ್ಯಾಲ್ಯೂ ಇರೋದಿಲ್ಲ. ಅಲ್ಲಿಂದ ವಾಪಸ್ ಟೆಸ್ಟ್ ಮಾಡ್ತಾ ಬಂದರು ಆದ್ರೂ ನೋಡಿ ಕ್ಲೀನಾಗಿ ರಿಜೆಕ್ಷನ್ ಬಂತು. ಒಂದು 200 ಪಾಯಿಂಟ್ಗಳು ರಿಜೆಕ್ಷನ್ ಬಂದಿದೆ ನಿಫ್ಟಿನಲ್ಲಿ. ಈ ರೀತಿಯಾಗಿ ಹಿಂಗೆ ಹೋಗ್ತಾ ಇತ್ತು. ಆದರೆ ಇಲ್ಲಿ ವಾಪಸ್ಸು ಒಂದು ಬಸ್ ಸ್ಟ್ಯಾಂಡ್ನ ಮಾಡಿ ಮತ್ತೆ ಮೇಲ್ಗಡೆ ತೊಗೊಂಡಿದ್ದಾರೆ. ಸೊ ಈ ಟ್ರೆಂಡ್ ಲೈನ್ ಇನ್ನೂ ಕೂಡ ವ್ಯಾಲಿಡ್ ಆಗಿದೆ. ಅಂದರೆ ಲೋಯರ್ ಹೈ, ಒಂದು ಹೈಯರ್ ಲೋ ಪ್ಯಾಟರ್ನ್ ಏನು ಮಾಡ್ತಾ ಇತ್ತು ಅದನ್ನ ಬ್ರೇಕ್ ಆಗಿಲ್ಲ. ಇವತ್ತೇನಾದ್ರು ಈ ಲೋನ ಬೀಟ್ ಆಗಿದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದು. ಸೊ ಆ ಥರ ಇದೆ ಅಂತ ಅನ್ಕೊಬಿಡ್ತು. ಇವಾಗ ಮತ್ತೆ ಒಂದು ಕನ್ಫ್ಯೂಸಿಂಗ್ ಆಗಿ ನಿಫ್ಟಿ ಮುಗಿಸಿದೆ. ಮುಂದಿನ ವಾರಕ್ಕೆ ನೋಡಿ 3 ದಿನ ಯಾವ ರಜೆ ಬರ್ತಿರುತ್ತೋ, ನೆನ್ನೆ ಕೂಡ ಹೇಳಿದ್ದೆ ತುಂಬ ಡೇಂಜರಸ್ ಆಗಿರುತ್ತೆ 3 ದಿನ. ಇವತ್ತು ಆಡಿಯೋ ಕೂಡ ಕಳಿಸಿದ್ದೆ ಅನ್ಸುತ್ತೆ. 3 ದಿನ ಎಷ್ಟು ಯಾವಾಗ ರಜೆ ಬಂದಿದೆ ಅದು ಬೇಕಾದ್ರೆ ನಾನು ಪ್ರಯತ್ನ ಪಡ್ತೀನಿ. ಭಾನುವಾರ ಆದರೆ ಆ ವಿಡಿಯೋನ ಮಾಡ್ಕೊಡ್ತೀನಿ. ನಾಳೆ ಯಾವ ರೀತಿಯಾಗಿ ಪ್ಲೆಡ್ಜ್ ಮಾಡೋದು ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಅಲ್ವಾ. ಝೀರೋದಲ್ಲಿ ಪೋರ್ಟ್ಫೋಲಿಯೋನಲ್ಲಿ ಇದೆ ನಿಮ್ಮದು. ಆ ಪೋರ್ಟ್ಫೋಲಿಯೋನ ಪ್ಲೆಡ್ಜ್ ಮಾಡಿಬಿಟ್ಟು ಹೇಗೆ ಮಾರ್ಜಿನ್ನ ತಗೊಳೋದು ಅಂತ ಒಂದು ಡೆಮೋ ನಾಳೆ ಆ ವಿಡಿಯೋ ಬರ್ತಾ ಹೋಗುತ್ತೆ. ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ನಿಫ್ಟಿನಲ್ಲಿ ಇವಾಗ ಏನು ಮುಂದಿನ ವಾರಕ್ಕೆ ಅಂದರೆ ಸೇಮ್ ನೆನ್ನೆ ನಾವೇನು ಮಾತಾಡ್ಕೊಳ್ಳೋದು ಅದೇ ರೀತಿಯೇ. ಯಾಕೆಂದರೆ ನೆನ್ನೆ ಏನು ಝೋನಲ್ಲಿ ಮುಗಿಸಿತ್ತು ಆ ಝೋನ್ ಒಳಗಡೆ ಇವತ್ತಿನ ಇಡೀ ದಿನ ಮುಗಿಸ್ಬಿಟ್ಟಿದ್ದಾರೆ. ಎಕ್ಸ್ಪೈರಿನ ಆಸ್ ಎಕ್ಸ್ಪೆಕ್ಟೆಡ್ ತಣ್ಣಗಿದೆ. ಯಾಕೆಂದರೆ ಮಂತ್ಲಿ ಎಕ್ಸ್ಪೈರಿ ಆಗಲಿ ಅಥವಾ ವೀಕ್ಲಿ ಎಕ್ಸ್ಪೈರಿ ಆಗಲಿ ಇಷ್ಟು ದೊಡ್ಡ ಮೂವ್ಮೆಂಟ್ ಬಂದರೆ ಮತ್ತೆ ಒಂದು ಮಂತ್ಲಿ ಎಕ್ಸ್ಪೈರಿನಲ್ಲಿ ಕಂಟಿನ್ಯೂಷನ್ ಆಗಬೇಕು. ಕಂಟಿನ್ಯೂಷನ್ ಆಗಿಲ್ಲ ಅಂದರೆ ಒಂದು ತಣ್ಣಗೆ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಈ ಮಂತ್ ನೀವು ನೋಡೋದಾದ್ರೆ ಓವರಾಲು ಸಿಕ್ಕಾಪಟ್ಟೆ ವೊಲಟೈಲ್ ಮಂತ್ ಆಗೋಗಿತ್ತು, ಯಾವುದು ನಿಫ್ಟಿನಲ್ಲಾಗಲಿ ಬ್ಯಾಂಕ್ ನಿಫ್ಟಿನಲ್ಲಾಗಲಿ ಎಲ್ಲದರಲ್ಲೂ. ಸೊ ನಿಫ್ಟಿ ಇನ್ನೂ ಕೂಡ ಪಾಸಿಟಿವ್ ಆಗೇ ಇದೆ, ಅಂತ ಒಂದು ನೆಗೆಟಿವಿಟಿ ಅನ್ನೋದು ಬಂದಿಲ್ಲ. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ನೆಗೆಟಿವ್ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಆಗಿರೋದ್ರಿಂದ ನಾವು 20,000 ಬರ್ಬೋದಾ ಅಂತ ಯಾರು ಕೇಳ್ತಾರೆ. ನೋಡಿ ಯಾಕೆ ಈ ಥರ ಆಗಿದೆ ಅಂದರೆ 20,000ದಿಂದ 22,000 ಇದು ಒಂದೇ ಮಂತಲ್ಲಿ ನಾವು ಮಾಡಿದಂಥ ಕ್ಯಾಂಡ್ಲು ಯಾವುದು ನಿಫ್ಟಿನಲ್ಲಿ. ಸೊ ಅಫ್ಕೋರ್ಸ್ 20,000 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. 20,000 ವಾಪಸ್ ಬಂದು ಟೆಸ್ಟ್ ಆದರೂ ಆಶ್ಚರ್ಯ ಇಲ್ಲ. ಆದರೆ ನಾವು ಮೊನ್ನೆ ಅವತ್ತು ಅದನ್ನು ಶಾರ್ಟ್ಸ್ ನಾನು ಹುಡುಕ್ಬಿಟ್ಟು ಹಾಕ್ತೀನಿ, ಯಾವತ್ತು ಮಾತಾಡಿದ್ದು ಮರ್ತೋಗ್ಬಿಟ್ಟಿದೆ ನನಗೆ. 20,300 ನಮಗೆ ಡೈಲಿ ಕ್ಯಾಂಡಲ್ಲಿ ಒಂದು ಇಲ್ಲೊಂದು ಝೋನ್ ಇದೆ, ಈ ಝೋನ್ನ ಫಿಲ್ ಆಗ್ಬೋದು ಅಂತ ನಾವು ಮಾತಾಡ್ಕೊಂಡಿದ್ವಲ್ವ. ನೋಡೋಣ ಯಾವಾಗ ಆಗುತ್ತೆ ಅಂತ. ಹೆಡ್ಜಿಂಗ್ದು ಕಂಟಿನ್ಯೂಷನ್ ವಿಡಿಯೋ ಬರುತ್ತೆ, ಹೆಡ್ಜಿಂಗ್ ನೋಡ್ತಾ ಇರಿ. ಸೊ ಮುಂದಿನ ವಾರ ಮೋಸ್ಟ್ಲಿ ನಾನು ಹೆಡ್ಜಿಂಗ್ ಕಂಟಿನ್ಯೂಷನ್ ಮಾಡ್ಕೊಡ್ತೀನಿ. ನಂದು ಒಂದು ಹೆಡ್ಜ್ ಪೊಸಿಷನ್ ಇದೆ, ಇವಾಗ ಪ್ರಾಫಿಟಲ್ಲೇ ನಡೀತಾ ಇದೆ. ನೋಡೋಣ ಮಾರ್ಕೆಟ್ ಕೆಳಗೆ ಬಂದಷ್ಟು ನನಗೆ ಈ ಝೋನ್ 20,000 ತನಕ ಬಂದ್ರೂ ನನಗೆ ಅದು ಕುಷನ್ನ ಕೊಡ್ತಾ ಹೋಗುತ್ತೆ ನನ್ನ ಪೋರ್ಟ್ಫೋಲಿಯೋಗೆ. ಸೊ ಇವಾಗ ನಿಫ್ಟಿನಲ್ಲಿ ಅದೇ ರೀತಿಯಾಗಿದೆ. ನೋಡೋಣ ಮುಂದಿನ ವಾರ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ. ಈಗ 21,200ರಿಂದ 21,500 ಅದೇ ರೇಂಜಲ್ಲೇ ಇದ್ದೀವಿ, ಅದು ನೋಡಿಕೊಂಡು ಪ್ಲಾನ್ ಮಾಡೋಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಇವತ್ತು ಒಂದು ಇಂಪಾರ್ಟೆಂಟ್ ಲೆವೆಲ್ನ ಬ್ರೇಕ್ ಮಾಡಿ ಕೆಳಗಡೆ ಹೋಗೋ ಥರ ಇತ್ತು ಇಲ್ಲಿ. ಆದರೆ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ ಮಾಡಿದೆ. ಸೊ ನೋಡಿ ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ವಾಪಸ್ ಮೇಲ್ಗಡೆ ಬಂದಿದೆ. ಆದರೆ ಈ ಟೈಮಲ್ಲಿ ಪೊಸಿಷನ್ನ ಸುಮಾರು ಜನ ಇವಾಗ ಟ್ರ್ಯಾಪ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ಜಾಗದಲ್ಲಿ. ಯಾಕಂದರೆ 44,500 ಬಿಟ್ಟು ಕೊಟ್ಬಿಡ್ತು ಅಂತ ಒಂದು ಬಾರ್ ಬಂತು ನೋಡಿ, ಮತ್ತೆ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಇಲ್ಲಿ ನೀವು ಇಂಟರ್ನಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇತ್ತು. ಈ ಮೂಮೆಂಟ್ ಅಷ್ಟನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಇವತ್ತು 44,500 ಪಿ ರೇಟಿಂಗು, 44,700 ಪಿ ರೇಟಿಂಗ್ ಎಲ್ಲ ಮಾಡಿದ್ದೆ. 2 ಪ್ರಾಫಿಟಲ್ಲಿ ಎಂಡ್ ಮಾಡೋಕ್ಕಾಯಿತು. ಆದರೆ ಇಷ್ಟನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ 3 ಗಂಟೆ ತನಕ ನಾವು ಪೊಸಿಷನ್ ಇಟ್ಕೊಳಕ್ಕಾಗೋದಿಲ್ಲ. ಬಟ್ ಇಂದ ಮನಿನಲ್ಲಿ ಆಪ್ಷನ್ ಸೆಲ್ಲಿಂಗ್ ಇವತ್ತು ನಾನು ಟ್ರೈ ಮಾಡಿದ್ದೆ. 44,700, 44,500 ನಿಮಗೆ ಪಿ ನೋಡೋದಾದರೆ 100-120 ರೂಪಾಯಿಗೆ ಸಿಕ್ಕಿತ್ತು. 120 ರೂಪಾಯಿ ಕಂಪ್ಲೀಟಾಗಿ ಥೀಟಾ ಡಿಕೆ ಆಗ್ತಾ ಹೋಯಿತು. ಯಾಕೆ ಈ ರೀತಿ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಅಂತಂದರೆ, ನೀವು HDFC ಬ್ಯಾಂಕು, ICICI ಬ್ಯಾಂಕು ಪ್ಯಾಟರ್ನ್ ನೋಡಿದ್ರೆ ಇವತ್ತು ಮತ್ತೆ 45,000 ಲೆವೆಲ್ನ ಮುರ್ಕೊಂಡು ನಾವು ಬಂದಿದ್ದರಿಂದ 44,500 ಇವತ್ತು ಮುರಿಯೋದು ಹೈಲಿ ಅನ್ಲೈಕ್ಲಿ ಅಂತ ಅನಿಸ್ತಾ ಇತ್ತು. ಕೆಳಗಡೆ ಹೋಗಿದ್ರು ನಮ್ಮ ಸ್ಟಾಪ್ ಲಾಸ್ ಅಲ್ಲೇ ಇದ್ದಿದ್ದರಿಂದ ಸೊ ಈಸಿಯಾಗಿತ್ತು ಆ ಟ್ರೇಡು. ಆ ರೀತಿಯಾಗಿ ಆ ಒಂದು ಟ್ರೇಡ್ ಎಕ್ಸಿಕ್ಯೂಷನ್ ಇತ್ತು. ನೋಡಿ ಓವರ್ ದ ಡೇ ನೀವು ನೋಡೋದಾದರೆ ಇದು 5 ಮಿನಿಟ್ಸ್ ತೋರಿಸ್ತಾ ಇದ್ದೀನಿ. ನೀವು 15 ಮಿನಿಟ್ಸ್ ನೋಡೋದಾದ್ರೂ ಪೂರ್ತಿ ಪೇಂಟ್ ಬಂದಿದ್ದಾರೆ. ಒಳ್ಳೆ ಹಾಡು, ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಯಾರು ಏಕಾಂಗಿ ಸಿನಿಮಾದು ಅಲ್ವಾ. ಇಲ್ಲಿ ನೋಡೋದಾದರೆ ಕ್ಲೀನ್ ಪಿಕ್ಚರ್ ಪಟ್ ಪೇಂಟ್ ಮಾಡಿ ಲಾಸ್ಟ್ 3 PM ಅಲ್ಲಿ ದೊಡ್ಡ ಮೂವ್ಮೆಂಟ್ ಬಂದಿದೆ. ಇದು 3 PM ಅಲ್ಲಿ ಇಂಥ ಮೂವ್ ಬಂದರೆ ಕ್ಯಾಪ್ಚರ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಇದನ್ನ ಹೇಗೆ ಹೇಳೋದು, ಇದನ್ನ ಝೆರೋದಾದಲ್ಲೇ ತೋರಿಸ್ಬಿಟ್ಟು ಹೇಳಬೇಕು ನಿಮಗೆ.
ಯಾಕಿಂದ ಹೇಳ್ತಾ ಇದ್ದೀನಿ ಅಂದರೆ ಒಂದು ಆ್ಯಕ್ಟಿವಿಟಿ ಕೊಡ್ತೀನಿ, ನಾನೇ ತೋರಿಸಿದ್ರೆ ಮಜಾ ಇರಲ್ಲ, ನೀವು ಟ್ರೈ ಮಾಡಿ ನೋಡಿ. ಸೊ 3 ಗಂಟೆ ಟೈಮಲ್ಲಿ ಏನಾಗ್ತಾ ಹೋಯಿತು, ಇಷ್ಟು ದೊಡ್ಡದಾಗಿ ಮೂಮೆಂಟ್ ಬರ್ತಾ ಹೋಯ್ತಲ್ವಾ. ಈ ಬಾರ್ ಐ ಥಿಂಕ್ 3:10 3:05 ಬಾರ್ ಆದಮೇಲೆ ನಿಮಗೆ ಮೂಮೆಂಟ್ ಆಗಲ್ಲ. ಅಂದರೆ ಇದು ತುಂಬ ಮೇಲ್ಗಡೆ ಹೋಗ್ತಾ ಇದೆ ಅಂತ ಕಾಣಿಸ್ತಿದೆ, ಆಲ್ಮೋಸ್ಟ್ 45,000 45,100ಕ್ಕೆ ಹೋಗಿದೆ ಅಂತ ಕಾಣಿಸುತ್ತೆ. ಬಟ್ ನೀವು ಒಂದ್ಸಲ 45,500 45,600 ನೀವು ಚೆಕ್ ಮಾಡಿ, ಸ್ಟ್ರೈಕ್ನ ಚೆಕ್ ಮಾಡಿ ಚಾರ್ಟಲ್ಲಿ ಎಷ್ಟು ಹೋಗಿತ್ತು ಅಂತ. ಅಥವಾ ಅಲ್ಲಿ ಅಡ್ಡ ಮನಿ ಏನಾಗಿತ್ತು 45,900 45,000 45,100 ಎಲ್ಲ ನೋಡಿ, ಅದು 10 ರೂಪಾಯಿನೂ ಕೂಡ ದಾಟಿರಲ್ಲ. ಅಂದರೆ ನಿಮಗೆ ಇಲ್ಲಿ 45,900 ಅಂತಂದರೆ ಅದ್ರ ಮೇಲ್ಗಡೆ 200 ಪಾಯಿಂಟ್ ಹೋಗಿದೆ. 200 ರೂಪಾಯಿ ಹೋಗಬೇಕಲ್ಲ, ನಾನು 5 ರೂಪಾಯಿ 6 ರೂಪಾಯಿ ತೊಗೊಂಡಿದ್ರೆ ಅಂದರೆ 10 ರೂಪಾಯಿನೂ ದಾಟಿರಲ್ಲ. ಕಾರಣ ಏನಕ್ಕೆ ಅಂತಂದರೆ ಸುಮಾರು ಪೊಸಿಷನ್ಗಳು ಕ್ಲೋಸಿಂಗ್ ಆಗೋದು ನಡೆಯುತ್ತೆ ಮಂತ್ಲಿ ಪೊಸಿಷನಲ್ಲಿ. ಸೊ ಮಂತ್ಲಿ ಪೊಸಿಷನಲ್ಲಿ ಮೇಲ್ಗಡೆ ಹೋಗ್ತಿದೆ ಅಂತಂದ್ರೂ ಬಿಡ್ಡು ಆಸ್ಕು ತುಂಬ ವೈಡ್ ರೇಂಜಲ್ಲಿ ಇರೋದ್ರಿಂದ ಮ್ಯಾಚಿಂಗ್ ಸಿಗೋದಿಲ್ಲ. ಸೊ ಮ್ಯಾಚಿಂಗ್ ಸಿಗ್ದಲೇ ನಿಮಗೆ ನಿಮ್ಮ ಆಪ್ಷನ್ ಸ್ಟ್ರೈಕ್ ಮ್ಯಾಚ್ ಆಗುವಂಥದ್ದು ಅದಕ್ಕೆ ಎಷ್ಟು ಬಿಡ್ ಆಸ್ಕ್ ಆಗಿದೆಯೋ ಅದ್ರ ಮೇಲೆ. ಅಫ್ಕೋರ್ಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರಬೇಕು, ಅಂಡರ್ಲೈನ್ ಇರಬೇಕು, ಎಲ್ಲ ಆಗಬೇಕು. ಆದರೆ ಮಂತ್ಲಿ ಎಕ್ಸ್ಪೈರಿ ದಿನ ಈ ರೀತಿ ಆಗ್ತಾ ಹೋಗುತ್ತೆ. ಅವಾಗ ನಿಮಗೆ 3:05ಕ್ಕೆ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಮಾರ್ಕೆಟ್ ಇವತ್ತು ಎಲ್ಲಿ ಕ್ಲೋಸ್ ಆಗೋಕ್ಕೆ ನಿರ್ಧಾರ ಮಾಡ್ತಾ ಇದೆ ಅಂತ. ಸೊ ನಿಮಗೆ ಒಂದು 250 265 ಪಾಯಿಂಟಿಗೆ ನಿಂತ್ಕೊಂತಲ್ವ 45,500 45,600 ಸ್ಟ್ರೈಕ್ ನೀವು ನೋಡೋದಾಗಿದ್ದರೆ ಸಿ ಪೊಸಿಷನ್ನು, ಆ ಟೈಮಲ್ಲಿ ನಿಮಗೆ 250 260 ಅಂದರೆ ಹೆಚ್ಚು ಕಮ್ಮಿ 45,900ಕ್ಕಿಂತ ಒಳಗಡೆ ಮುಗಿಸ್ತಾರೆ ಅಂತ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅದ್ರ ಬಗ್ಗೆನೂ ಕೂಡ ನಾನು ಅಪ್ಡೇಟ್ ಕೊಟ್ಟಿದ್ದೆ. ಏನೇ ಮೇಲ್ಗಡೆ ಹೋಗ್ತಾ ಇದೆ ಅಂತ ಅನ್ಸಿದ್ರು ಇವತ್ತು 45,900 ಮೇಲ್ಗಡೆ ಕ್ಲೋಸಿಂಗ್ ಆಗಲ್ಲ ಅಂತ. ನೀವು ಕ್ಲೋಸಿಂಗ್ ಡೇಟಾ ನೋಡೋದಾದ್ರೆ ಇಲ್ಲಿ ಬಂದಿದೆ ನೋಡಿ, 45,866 ಕ್ಲೋಸಿಂಗ್ ಆಗಿದೆ. ಅದಕ್ಕೋಸ್ಕರನೇ ಮಂತ್ಲಿ ಎಕ್ಸ್ಪೈರಿದಲ್ಲಿ ಯಾವತ್ತೂ ನೀವು 2:50 3 ಗಂಟೆ ಒಳಗಡೆ ನೀವು ಕ್ಲೋಸಿಂಗ್ ಮಾಡ್ಕೊಂಡ್ರೆ ತುಂಬ 2:45 2:50 ಪೊಸಿಷನ್ ಮುಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಸುಮಾರು ಜನಕ್ಕೆ ಅನಿಸ್ತಾ ಇರುತ್ತೆ ಅಟ್ರಾಕ್ಟಿವ್ ಅನಿಸ್ತಿರ್ಬೋದು, ಒಂದು ಒಳ್ಳೆ ಮೂಮೆಂಟ್ ಇರುತ್ತಲ್ಲ, ಮಿಸ್ ಆಗಿಬಿಡುತ್ತಲ್ಲ ಅಂತ. ನೋಡಿ ಈ ರೀತಿ ನೀವು ಟ್ರೈ ಮಾಡಬೇಕು ಅಂದರೆ ಒಂದು ಲಾಟಲ್ಲಿ ನೀವು 3 ಗಂಟೆನಲ್ಲಿ ಯಾವ ಕಡೆ ಹೋಗುತ್ತೋ ಅವಾಗ ಎಕ್ಸಿಕ್ಯೂಟ್ ಮಾಡಿ. ನೋಡಿ 3 PM 0 to ಹೀರೋ ಅಂತೆಲ್ಲ ಕೇಳ್ತಿರ್ತಾರಲ್ಲ, ಅದು ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ ಮಂತ್ಲಿ ಎಕ್ಸ್ಪೈರಿನಲ್ಲಿ ಆ ಮೂಮೆಂಟ್ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಟ್ರೈ ಮಾಡೋದಾದರೆ ಅವಾಗ ಟ್ರೈ ಮಾಡ್ಬೋದು ಅಂತ. ಜಾಸ್ತಿ ಕ್ವಾಂಟಿಟಿ ಇಟ್ಕೊಂಡು ನೀವು ಬಂದರೆ ತುಂಬ ದೊಡ್ಡ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ನಿಮಗೆ ಫ್ಯಾಕ್ಟ್ರಿನ ಆಗಲ್ಲ, ನಿಮಗೆ ಮೇಲೆ ಹೋಗಿದೆ ಅಂತ ಅನಿಸಿರುತ್ತೆ, ಆದರೆ ನಿಮಗೆ ನಿಮ್ಮ ಸ್ಟ್ರೈಕಲ್ಲಿ ಆ ಬೆಲೆ ಚೇಂಜೇ ಆಗ್ತಾ ಇರೋದಿಲ್ಲ. ಇದು ಸುಮಾರು ಜನಕ್ಕೆ ಇವತ್ತು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಶಿವ ಅವರು ಕೂಡ ಕಮೆಂಟ್ ಮಾಡಿ ಕೇಳಿದರು. ಸೊ ಬ್ಯಾಂಕ್ ನಿಫ್ಟಿದು ಏನು ಹಾಗಾದರೆ ಕತೆ ಅಂತಂದರೆ ನೋಡಿ, ಇದು ಇವಾಗ ಸ್ವಲ್ಪ ಕನ್ಫ್ಯೂಸಿಂಗ್ ಕ್ರಿಯೇಟ್ ಮಾಡೋ ಥರ ಬಂದುಬಿಟ್ಟಿದೆ. ಯಾಕೆಂದರೆ ಕೊನೆ ಡೇಟ್ ಆ ಥರ ಬಂದುಬಿಟ್ಟಿದೆ ಅಲ್ವಾ. ಬಟ್ ಅಲ್ಲಿಗೆಲ್ಲ ಬಂದಿಲ್ಲ, ಇಲ್ಲೆಲ್ಲ ಕ್ಲೋಸಿಂಗ್ ಆಗಿದೆ. ಸೊ ಇಲ್ಲಿಂದ ನೀವು ಹಾಕೋಣೋದಾದರೆ ಸ್ಟಿಲ್ ಇದು ಏನೊಂದು ಲೋಯರ್ ಹೈ ಲೋಯರ್ ಲೋ ಮಾಡ್ತಿತ್ತು ಅದನ್ನೇ ಮಾಡ್ತಾ ಬಂದಿದೆ. ಸೊ ಏನಾದರೂ 44,000 ಈ 44,800 ಇದಕ್ಕಿಂತ ಕೆಳಗಡೆ ಓಪನಿಂಗ್ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ವೀಕ್ ಆಗಿದೆ ಅಂತಲೇ ಹೇಳ್ಬೋದು. ಇದು ನೋಡಿ ಒಂದು ಇನ್ನೊಂದು ಬರುತ್ತೆ, ಇದು ರೈಸಿಂಗ್ ಎಡ್ಜ್ ಥರ ಫಾಲಿಂಗ್ ಎಡ್ಜ್ ಅಂತ ಒಂದು ಪ್ಯಾಟರ್ನ್ ಬರುತ್ತೆ. ಫಾಲಿಂಗ್ ಎಡ್ಜ್ ಪ್ಯಾಟರ್ನ್ ಅಂದರೆ ಏನಾಗಬೇಕು ಅಂತಂದರೆ ಬ್ಯಾಕ್ ಡ್ರಾಪಲ್ಲಿ ಒಂದು ಡೌನ್ ಮೂಮೆಂಟ್ ಇರಬೇಕು. ಡೌನ್ ಮೂಮೆಂಟ್ ಇದ್ದು ಈ ಸ್ಕ್ವೀಸ್ ಆಗಿ ಬರ್ತಾ ಇರುತ್ತಲ್ಲ, ಇದು ಸಣ್ಣದಾಗ್ತಾ ಹೋಗುತ್ತೆ. ಆದರೆ ಫಾಲಿಂಗ್ ಎಡ್ಜ್ ಥರ ಆಗಿಲ್ಲ ಇಲ್ಲಿ. ಸೊ ಇದು ನೆಗೆಟಿವ್ ಪ್ಯಾಟರ್ನೇ ಅಂತ ಅನಿಸುತ್ತೆ ನನಗೆ. ನೋಡ್ತಾ ಹೋಗೋಣ ಮುಂದಿನ ವಾರಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಬಟ್ 3 ಗಂಟೆ ಟೈಮಲ್ಲಿ ಇಷ್ಟು ದೊಡ್ಡ ಕ್ಲೋಸಿಂಗ್ ಬಂದಿದೆ ಅಂದರೆ ಸೊ ICICI ಬ್ಯಾಂಕು HDFC ಬ್ಯಾಂಕಲ್ಲಿ ಒಂದಿಷ್ಟು ಡೆಲಿವರಿ ಆಗಿರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಬಿಕಾಸ್ ಆಫ್ ICICI ಬ್ಯಾಂಕು ಮತ್ತು HDFC ಬ್ಯಾಂಕ್ಗೆ ಕೊನೆಯ ಮೂಮೆಂಟಲ್ಲಿ ಇಷ್ಟು ದೊಡ್ಡ ಮೂಮೆಂಟ್ ಬರಲಿಕ್ಕೆ ಕಾರಣ ಆಗಿದ್ದು. ಸೊ ಸೋಮವಾರ ನೋಡ್ತಾ ಹೋಗೋಣ, ಇನ್ ಕೇಸ್ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಈ ಟ್ರೆಂಡ್ ಲೈನ್ ಏನೊಂದು ಫಾರ್ಮ್ ಆಗ್ತಾ ಇದೆ, ಇದನ್ನ ಬ್ರೇಕ್ ಆಯಿತು ಅಂತಂದರೆ ಮಾರ್ಕೆಟಲ್ಲಿ ಮತ್ತೆ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗೋದು. ನಾವು 45,800 ಲೆವೆಲ್ಗಳ ತನಕ ನೋಡಲಿಕ್ಕೆ ಸಿಗ್ಬೋದು, 45,700 800 ಲೆವೆಲು. ಇಲ್ಲ ಅಂತಂದರೆ ನಾವು ವಾಪಸ್ಸು ಇದರಿಂದ ಫಾಲ್ ಕಂಟಿನ್ಯೂ ಆಗಿ ಟ್ರೆಂಡ್ ಲೈನ್ ಅಂತ ಅಂದರೆ ಸರಿ ಸುಮಾರು 44,000 ಝೋನ್ಗಳಿಗೆ ಮುಂದಿನ ವಾರ ಹೋಗುವಂಥ ಸಾಧ್ಯತೆ ಇರುತ್ತೆ. ನೋಡ್ತಾ ಹೋಗೋಣ. ಬಟ್ ವೀಕ್ಲಿ ಕ್ಯಾಂಡಲ್ ನೀವು ನೋಡೋದಾದರೆ ಈಗಲೂ ಕೂಡ ಇದು ಒಂದು ನೆಗೆಟಿವ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆ. ಇದೊಂದು ಗ್ಯಾಪ್ ಇತ್ತು, ಆ ಗ್ಯಾಪನ್ನು ಕಂಪ್ಲೀಟಾಗಿ ಫಿಲ್ ಮಾಡಿದೆ, ಎಲ್ಲೂ ಅಟೆಂಪ್ಟ್ ಆಗಿಲ್ಲ. ಸೊ ಈಗ ವಾಪಸ್ ಬರ್ತಾ ಹೋಯಿತು ಅಂತಂದರೆ ನೋಡಿ, ಈ ಝೋನ್ಗಳು ಇವಾಗ ಎಲ್ಲಿದೆ 44,000 ಅನ್ನೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ ಮಾರ್ಕೆಟಲ್ಲಿ. ಅದನ್ನು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಅಲ್ಲಿ ಟೆಸ್ಟ್ ಆಗಿ ಮತ್ತೆ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ಅನ್ನೋದು ಡಿಸೈಡ್ ಮಾಡಬೇಕು. ಕೆಳಗಡೆ ಬಂತು ಅಂತಂದರೆ ಈ ಒಂದು ಟ್ರೆಂಡ್ ಲೈನ್ ಏನು ಹಾಕೊಂಡ್ಬಂದಿದ್ವಿ ಅದನ್ನು ಕೂಡ ಬೀಟ್ ಆದಂಗೆ ಆಗುತ್ತೆ. ಆಗ ಮಾರ್ಕೆಟಲ್ಲಿ ಒಂದು ದೊಡ್ಡ ಫಾಲು ಬರಲಿಕ್ಕೆ ಸಾಧ್ಯತೆ ಇದೆ. ಎಲ್ಲ ಸಾಧ್ಯತೆಗಳು ಹೇಳ್ತಾ ಇದ್ದೀನಿ. ಈಗಲೇ ಅರ್ಜೆಂಟ್ ಮಾಡಿಕೊಂಡು ಪೊಸಿಷನ್ ತೊಗೊಂಡು ಇಟ್ಕೊಂಡ್ರೆ ಜವಾಬ್ದಾರರಲ್ಲ. ಯಾಕೆ ಈ ರೀತಿ ಫಾಲ್ ಆಗ್ತಾ ಇದೆ ಅಂದರೆ ನೋಡಿ, ಇವತ್ತು ಫಾರ್ಮಾ ಸೆಕ್ಟ್ರಲ್ ಫಾಲ್ ಬಂತು, IT ಸೆಕ್ಟ್ರಲ್ ಫಾಲ್ ಬಂತು, ಜೊತೆಗೆ ಮಿಡ್ ಕ್ಯಾಪಲ್ಲಿ ತುಂಬ ದೊಡ್ಡ ಫಾಲ್ ಬಂತು. ಮಿಡ್ ಕ್ಯಾಪ್ ಕಂಪನಿಗಳು ಸುಮಾರು ಕಂಪನಿಗಳಲ್ಲಿ ಅಂತಹ ಒಳ್ಳೆ ರಿಸಲ್ಟ್ನ ಕೊಟ್ಟಿಲ್ಲ, ಎಸ್ಟಿಮೇಷನ್ಗಿಂತ ಕಮ್ಮಿ ಬಂದಿದೆ. ಈ ಕಾರಣದಿಂದಾಗಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಅನ್ನೋದು ಕಾಣಿಸ್ತಾ ಇದೆ. ಬಟ್ ನೋಡ್ತಾ ಹೋಗೋಣ, ಬ್ಯಾಂಕ್ ನಿಫ್ಟಿನಲ್ಲಿ ಎಲ್ಲಿ ತನಕ ಈ ಟ್ರೆಂಡ್ ಲೈನ್ ವ್ಯಾಲಿಡ್ ಆಗಿರುತ್ತೋ ಅಲ್ಲಿ ತನಕ ಆರಾಮಾಗಿರಿ. ಇಲ್ಲಿ ಬಂದಾಗೆಲ್ಲ ಬೈಯಿಂಗ್ ಆಪರ್ಚುನಿಟಿ, ಆದರೆ ಸ್ವಲ್ಪ ಕನ್ಸಿಡರಬಲ್ ಆಗಿ ಬೈ ಮಾಡ್ತಾ ಹೋಗಿ, ಒಂದೇ ಸಲ ಬೈ ಮಾಡಲಿಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅಷ್ಟೊಂದು ಇವೆಂಟ್ಸ್ಗಳು ಕೂಡ ಮುಂದೆ ಇದೆ. ಫೆಡ್ ಇವೆಂಟ್ ಇದೆ ನೋಡಿ ಮುಂದಿನ ವಾರದಲ್ಲಿ, ಜನವರಿ 31ರಿಂದ ಫೆಬ್ರವರಿ 2ನೇ ತಾರೀಕು ಈ ಟೈಮಲ್ಲಿ ಫೆಡ್ ಇವೆಂಟ್ ಬರುತ್ತೆ. ಅದಾದಮೇಲೆ ಒಂದು RBI ಇವೆಂಟು ಇರುತ್ತೆ, ಜೊತೆಗೆ ಬಜೆಟ್ ಬರುತ್ತೆ ಇಂಪಾರ್ಟೆಂಟ್ ಆಗಿ. ಇಷ್ಟೆಲ್ಲ ಇವೆಂಟ್ ಇದೆ. ಹಾಗಾಗಿ ಸ್ವಲ್ಪ ಮಾರ್ಕೆಟು ಕೇರ್ಫುಲ್ ಆಗಿ ಹೋಗ್ತಾ ಇದೆ. ಅಫ್ಕೋರ್ಸ್ US ಮಾರ್ಕೆಟ್ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅನ್ತಿರ್ಬೋದು, ಆದರೆ ನಮ್ಮ ಮಾರ್ಕೆಟಲ್ಲಿ ಮತ್ತು ಗ್ಲೋಬಲ್ ಮಾರ್ಕೆಟಲ್ಲೂ ಕೂಡ ಇವೆಂಟ್ಸು ನಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ದಯವಿಟ್ಟು ಹುಷಾರಾಗಿರಿ. ಎಲೆಕ್ಷನ್ ಡೇಟಾನು ಕೆಲವರು ಶೇರ್ ಮಾಡ್ಕೊಂಡಿದ್ರೆ, ಎಲೆಕ್ಷನ್ 6 ತಿಂಗಳು ಮುಂಚೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, 6 ತಿಂಗಳು ಆದಮೇಲೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ. ಈಗ ನೋಡಿ, ನಾವು ಎಲೆಕ್ಷನ್ ಮುಂಚೆ ತುಂಬ ದೊಡ್ಡ ರ್ಯಾಲಿನೇ ಮಾಡಿದ್ವಿ. ಯಾವಾಗ 5 ಸ್ಟೇಟಿಂದ ಎಲೆಕ್ಷನ್ ಬಂತು ಅಲ್ಲಿಂದ ನಾವು ಒಂದೇ ತಿಂಗಳಲ್ಲಿ ನಾವು 2,000-3,000 ಪಾಯಿಂಟನ್ನು ನೋಡಿದ್ದೀವಿ ನಿಫ್ಟಿನಲ್ಲಿ. ಸೊ
ಇದೆಲ್ಲ ಆಗಿದೆ. ಇದ್ರ ಬಗ್ಗೆ ನಾನು ಜೆನ್ಐ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಪ್ರಾಯೋಗಿಕ ಮಾಹಿತಿನ ತಿಳಿಯೋಕ್ಕೆ ಸಾಧ್ಯತೆ ಇದೆಯಾ ಅಂತ ತೋರಿಸ್ಬೇಕಾದ್ರೆ ಮುಹೂರ್ತ ಟ್ರೇಡಿಂಗ್ ಬಗ್ಗೆ ಮತ್ತು ಎಲೆಕ್ಷನ್ ಡೇಟಾನ ನಾನು ತೋರಿಸಿದ್ದೆ. ಯಾವುದೇ ಒಂದು ಪ್ಯಾಟರ್ನ್ ಅಂತ ಸಿಕ್ಕಿಲ್ಲ, ಯಾಕೆಂದರೆ ಇದುವರೆಗೂ ಭಾರತ ದೇಶದಲ್ಲಿ ಸ್ವತಂತ್ರ ಭಾರತದಲ್ಲಿ ಒಂದೇ ಪಾರ್ಟಿ ಯಾವ ರೂಲಿಂಗ್ ಇದ್ದೋ ಅವರೇ 3 ಸಲ ಆಡಳಿತಕ್ಕೆ ಬಂದಿರೋದು, ಒಂದೇ ಸಲ ಆಗಿರೋದು, ಅದು ಜವಾಹರ್ಲಾಲ್ ನೆಹರು ಇದ್ದ ಟೈಮಲ್ಲಿ. ಅದಾದಮೇಲೆ ಯಾವಾಗಲೂ ಕೂಡ ಒಂದೇ ಪಾರ್ಟಿ 3 ಟರ್ಮ್ ಬಂದಿರೋದಾಗಿಲ್ಲ, 2 ಟರ್ಮ್ ಬಂದಿರೋದಾಗಿದೆ, 3 ಟರ್ಮ್ ಬಂದಿರೋದಾಗಿಲ್ಲ. ಈ ಸಲ ಏನಾದರೂ ಅದೇ ಆಯಿತು ಅಂತಂದರೆ ಇದು ಒಂದು ಇತಿಹಾಸ ಆಗುತ್ತೆ. ಆವಾಗ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾನು ನೋಡಬೇಕು. ಬಟ್ ಹಿಸ್ಟಾರಿಕಲಿ ನಿಮಗೆ ಡೇಟಾ ಇಲ್ಲ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ಆ ವಿಡಿಯೋನ ನಾನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಜೆನ್ಐ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಡೇಟಾ ತಗೊಂಡ್ವಿ ಅಂತ ಅದರಲ್ಲಿದೆ. ಸೊ ಸೆನ್ಸೆಕ್ಸ್ದು ಕೂಡ ಇವತ್ತು ಎಕ್ಸ್ಪೈರಿ ಆಗಿತ್ತು. ಇವತ್ತು ನೋಡೋದಾದರೆ ಸೆನ್ಸೆಕ್ಸಲ್ಲಿ ಕ್ಲೀನಾಗಿ ಇಲ್ಲೂ ಕೂಡ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿ ಈ ಝೋನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಮೇಲ್ಗಡೆ ಹೋಗೋ ಥರ ಕಾಣಿಸಿದೆ. ಸೊ ಇನ್ ಕೇಸ್ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋದರೆ ಇದು ಮತ್ತೆ 71,200 ಆ ಝೋನ್ನ ದಾಟಿ ಮೇಲ್ಗಡೆ ಹೋಗುತ್ತೆ. ಇಲ್ಲ ವಾಪಸ್ ಬರ್ತಾ ಇದೆ ಅಂತಂದರೆ ಇಲ್ಲಿ ನೋಡಿ ಟಿಪಿಕಲ್ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇದೆ. ಅಂದರೆ ಇಷ್ಟು ಕ್ಲೀನಾಗಿ ಇಲ್ಲ, ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದೆ, ಬಟ್ ಆವಾಗ ಏನಾದ್ರು ಮತ್ತೆ 70,400ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ವೀಕ್ ಆಗ್ತಾ ಹೋಗುತ್ತೆ. ಈಗಲೂ ಕೂಡ ಇವಾಗ ಬರ್ತಿರೋ ಮೂಮೆಂಟ್ ಎಲ್ಲ ಇದು ಶಾರ್ಟ್ ಕವರಿಂಗ್ಗೆ ಆಗಿದೆ, ಯಾಕೆಂದರೆ ಇಷ್ಟು ದೊಡ್ಡ ಫಾಲ್ ಇದೆ. ಆ ಫಾಲ್ ಒಳಗಡೆನೆ, ಆ ಝೋನ್ ಒಳಗಡೆನೆ ನಾವು ನಡೀತಾ ಇದ್ದೀವಿ. ಹಾಗಾಗಿ ಈ ಝೋನ್ನ ಬಿಟ್ಟು ಕೆಳಗಡೆ ಅಥವಾ ಮೇಲ್ಗಡೆ ಹೋಗೋ ತನಕ ನೀವು ಅಗ್ರೆಸಿವ್ ಪೊಸಿಷನ್ನ ತಗೊಳಕ್ಕೆ ಹೋಗಬೇಡಿ, ಸಣ್ಣದಾಗಿ ಟ್ರೇಡ್ನ ಮುಗಿಸ್ಕೊತಾ ಇರಿ ಅಂತ ಹೇಳ್ತೀನಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಗಳು ಮಾತಾಡೋದಾದರೆ ಬಜಾಜ್ ಆಟೋದಲ್ಲಿ ನೋಡಿ ನಿನ್ನೆ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ. ಸ್ವಲ್ಪ ವೆಯ್ಟ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯಾರಾದರೂ ಇದ್ದರೆ ಅಂತ ನಾನು ಮಾತಾಡಿದ್ದೆ. ಇವತ್ತು ಬಜಾಜ್ ಆಟೋದಲ್ಲಿ ಈ ಝೋನಿಂದ ಮೇಲ್ಗಡೆ ಓಪನ್ ಆಯಿತು. ಈ ಝೋನಿಂದ ಮೇಲ್ಗಡೆ ಓಪನ್ ಆಯಿತು, ಆದರೆ ಇಲ್ಲಿ ಪಿಕ್ಚರ್ ಪರ್ಫೆಕ್ಟ್ ಆಗಿರೋಂಥ ರೆಸಿಸ್ಟೆನ್ಸ್ ಝೋನು. ಇಲ್ಲಿಂದ ಒಂದು ಕ್ಯಾಂಡಲಲ್ಲಿ ಒಂದು ಆ್ಯಕ್ಚುಲಿ ಪಿ ಟ್ರೇಡ್ ಇವತ್ತು ಮಾಡಲಿಕ್ಕೆ ಇತ್ತು, ಆದರೆ ಅಲ್ಲಿ ನಾನು ಎಕ್ಸಿಟ್ ಮಾಡ್ಕೊಂಡಿಲ್ಲ ಅಂತಂದರೆ ನೋಡಿ ಆಮೇಲೆ ಎಂಥ ದೊಡ್ಡ ಮೂಮೆಂಟ್ ಇತ್ತು. ಈ ಮೂಮೆಂಟ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ನಾನು ಇರಲಿಲ್ಲ ಆ ಟೈಮಲ್ಲಿ. ನಾನು ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ತಾ ಇದ್ದೆ, ಬಟ್ ಈ ಸ್ಟಾರ್ಟಿಂಗ್ ಮೂಮೆಂಟನ್ನು ನಾನು ಕ್ಯಾಪ್ಚರ್ ಮಾಡಿದೆ. ಯಾವಾಗ ಇದು ಎಕ್ಸಾಕ್ಟಾಗಿ ರೆಸಿಸ್ಟೆನ್ಸ್ ಝೋನ್ ಹತ್ರ ಓಪನ್ ಆಯಿತು, ಇಲ್ಲಿಂದ ನಾನು ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡಿದೆ, ಬಟ್ ವೆರಿ 15-20 ಪಾಯಿಂಟ್ಸು, ಬಟ್ ಜಾಸ್ತಿ ಕ್ಯಾಪ್ಚರ್ ಮಾಡಲಿಕ್ಕಿತ್ತು. ಅದಾದಮೇಲೆ ನೋಡಿ ಆ ಬೇಸ್ ಹತ್ರ ಬಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಇದು ಯಾವ ಥಿಯರಿ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ನೋಡಿ, ಯಾವತ್ತಾದರೂ ಗ್ಯಾಪ್ ಅಪ್ ಓಪನಿಂಗ್ ಆದರೆ, ಬಸ್ ಸ್ಟ್ಯಾಂಡಿಂದ ಮೇಲ್ಗಡೆ ಗ್ಯಾಪ್ ಅಪ್ ಓಪನಿಂಗ್ ಆದರೆ, ನೆಗೆಟಿವ್ ಸೆಂಟಿಮೆಂಟ್ ಅಂತ ಬರ್ತಿದೆ ಅಂತಂದ್ರೂ ಇಮಿಡಿಯೇಟ್ ಬೇಸನ್ನು ಹುಡುಕೊಳ್ಳಿ ಮಾರ್ಕೆಟಲ್ಲಿ. ಈ ಥರ ಆಗದಲ್ಲೇ ಇರೋ ದಿನಗಳು ಇರ್ಬೋದು. ಫಾರ್ ಎಕ್ಸಾಂಪಲ್ ನಿನ್ನೆ ದಿನ, ಆದರೆ ಆ ರೀತಿ ಅಂದರೆ ನಿನ್ನೆ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿನಲ್ಲಿ ಆ ಥರ ಆಗಿರಲಿಲ್ಲಲ್ವ, ಅಂದರೆ ಮೊನ್ನೆ ಇನ್ನೂ ಜೋರಾಗಿ ಬೀಳ್ತಾನೆ ಹೋಯಿತು, ಅಂದರೆ 3 ದಿನ ರಜಾ ಇದ್ದು ಬಂದಿದ್ದಿನ. ಬಟ್ ಸಾಮಾನ್ಯವಾಗಿ ಈ ರೀತಿ ಗ್ಯಾಪ್ ಅಪ್ ಓಪನಿಂಗ್ ಆದರೆ, ಯಾವ್ದು ರೆಸಿಸ್ಟೆನ್ಸ್ ಅಂತ ಮಾತಾಡ್ತಿರ್ತೀವಿ ಅದ್ರ ಮೇಲ್ಗಡೆ ಓಪನ್ ಆದರೆ ವಾಪಸ್ ಬಂದರೆ ಅದನ್ನ ಸಪೋರ್ಟ್ ಆಗಿ ರೆಸ್ಪೆಕ್ಟ್ ಮಾಡುತ್ತೆ. ಸಿಂಪಲ್ ಥಿಯರಿ ನೆನ್ಪಿಟ್ಕೊಂಡಿರಬೇಕು. ಅದಾದ ನೋಡಿ ಎಂಥ ಒಂದು ಆಲ್ ಟೈಮ್ ಹೈಗೆ ಹೋಗಿದೆ ಬಜಾಜ್ ಆಟೋ. ರಿಸಲ್ಟ್ಸು ಚೆನ್ನಾಗಿ ಬಂದಿರಬೇಕು. ರಿಸಲ್ಟ್ಸ್ ಯಾವತ್ತಿರೋದು ಇವ್ರದ್ದು? ಐ ಥಿಂಕ್ ಜೆಫ್ರಿ ಇವರೆಲ್ಲ ಜಾಸ್ತಿ ಮಾಡಿದ್ದಾರೆ, 9,000 ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ನೀವು ಡೈಲಿ ಕ್ಯಾಂಡಲ್ ಹೋದರೆ ರಿಸಲ್ಟ್ನ ನೋಡ್ಬೋದು. ಇವೆಂಟ್ ಡೇ ಯಾವತ್ತಾಗಿತ್ತು? 24 ಜನವರಿ. ನಿನ್ನೆ ಇವೆಂಟ್ ಡೇ ಆಗಿತ್ತು, ಬಟ್ ಯಾಕೋ ಅಪ್ಡೇಟ್ ಆಗಿಲ್ಲ ಇಲ್ಲಿ. ಮಾರ್ಕೆಟ್ ಅವರ್ ಆದಮೇಲೆ ಬಂದಿತ್ತು ಅನಿಸುತ್ತೆ. ಸೊ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಕಾರಣಕ್ಕಾಗಿ ಮೇಲಕ್ಕೆ ಹೋಗಿರ್ಬೋದು, ಗೊತ್ತಿಲ್ಲ, ನಾನು ಟ್ರ್ಯಾಕ್ ಮಾಡಿಲ್ಲ. ಟ್ರ್ಯಾಕ್ ಮಾಡಿದವರು ಚೆಕ್ ಮಾಡಿ ಹೇಳಿ. ಅದೇ ರೀತಿ ಇವತ್ತು ಟೆಕ್ ಮಹೀಂದ್ರದಲ್ಲಿ ನೀವು ನೋಡೋದಾದರೆ ನೆಗೆಟಿವ್ ರಿಸಲ್ಟ್ಸ್ ಅನ್ನೋದು ತಾಂಡವಾಡ್ತಾ ಇದೆ. 19% ಸರ್ಪ್ರೈಸ್ ಆನ್ ಅರ್ನಿಂಗ್ಸ್. ಅಂದರೆ ಏನು ಎಸ್ಟಿಮೇಟ್ ಇತ್ತು ಅದಕ್ಕಿಂತ 19% ಕಮ್ಮಿ ರಿಪೋರ್ಟ್ ಮಾಡಿದ್ರು, ಅಂದರೆ ಆಲ್ಮೋಸ್ಟ್ 20% ವೈಪೌಟ್ ಆಯಿತು ಅಂತಂದರೆ ಸ್ಟಾಕಲ್ಲಿ ಒಂದು ದೊಡ್ಡ ಪರಿಣಾಮ ನೋಡಲಿಕ್ಕೆ ಕಾಣಿಸ್ಬೇಕು. ಅದೇ ರೀತಿ ಕಾಣಿಸ್ತಾ ಇದೆ. ಸ್ಟಾಕು ಅಂತ ಏನು ಒಳ್ಳೆ ಸ್ಟಾಕ್ ಅಲ್ಲ, ಮಾರ್ಕೆಟ್ ಲೀಡರು ಕೂಡ ಅಲ್ಲ. ಸೊ ನಾನು ಒಂದು ಕಾಲದಲ್ಲಿ ಕೋವಿಡ್ ಟೈಮಲ್ಲಿ ಈ ಸ್ಟಾಕಲ್ಲಿ ಇನ್ವೆಸ್ಟ್ ಆಗಿದೆ. ಯಾವಾಗ ಅಂದರೆ 600 ರೂಪಾಯಿ ಇದ್ದಾಗ, ಬಟ್ 900-950 ಲೆವೆಲ್ ಬಂದಾಗ ನಾನು ಎಕ್ಸಿಟ್ ಮಾಡ್ಕೊಂಡಿದ್ದೆ ಟೆಕ್ ಮಹೀಂದ್ರ ಸ್ಟಾಕಲ್ಲಿ. ಬಟ್ ಈಗ ನೀವು ನೋಡೋದಾದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇತ್ತು, ಆ ರೆಸಿಸ್ಟೆನ್ಸ್ ಝೋನ್ ತನಕ ಆರಾಮಾಗಿ ಶಾರ್ಟ್ ಕವರಿಂಗ್ ಮಾಡ್ತಾ ಬಂದಿದೆ. ಈಗ ಮತ್ತೆ ವೀಕ್ ಕಾಣಿಸ್ತಿದೆ. ಸೊ ಟೆಕ್ ಮಹೀಂದ್ರ ಆನ್ ಚಾರ್ಟ್ಸ್ ಸ್ಟಿಲ್ ಲುಕಿಂಗ್ ವೀಕ್ ಅಂತ ಅನಿಸ್ತಾ ಇದೆ. IT ಸೆಕ್ಟರ್ ಸ್ವಲ್ಪ ಕಾಶಿಯಸ್ ಆಗಿದೆ ಅಂತ ಮೊದಲಿಂದ ಮಾತಾಡ್ಕೊಂಡಿದ್ವಿ, ಅದೇ ರೀತಿಯಾಗಿದೆ. ಬಟ್ ಗ್ಲೋಬಲಲ್ಲಿ US ಮಾರ್ಕೆಟಿಂದ IT ಇಂಡೆಕ್ಸ್ ಚೆನ್ನಾಗಿ ಹೋಗ್ತಾ ಇದೆ, ಆದರೆ ಇಂಡಿಯನ್ ಮಾರ್ಕೆಟ್ ಸರ್ವಿಸ್ ಪ್ರೊವೈಡರ್ IT ಇಂಡೆಕ್ಸು ಈಗಲೂ ಕೂಡ ತಳಮಳದಲ್ಲೇ ಇದೆ, ಇನ್ನೂ ಕ್ಲಾರಿಟಿ ಅಂತ ಕೊಟ್ಟಿಲ್ಲ. ಸೊ ನೋಡ್ತಾ ಹೋಗೋಣ, IT ಸೆಕ್ಟರಲ್ಲಿ ಮತ್ತೆ ಒಂದು ಆಪರ್ಚುನಿಟಿ ಸಿಗ್ಬೋದು ನಮಗೆ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೊಳ್ಲಿಕ್ಕೆ. ಅದೇ ರೀತಿಯಾಗಿ ACC ಸಿಮೆಂಟ್ ಸೆಕ್ಟರಲ್ಲಿ ಒನ್ ಆಫ್ ದ ಚೀಪೆಸ್ಟ್ ಸ್ಟಾಕ್ಸ್ ಇವಾಗಿರೋದ್ರಲ್ಲಿ ವ್ಯಾಲ್ಯೂಷನ್ ಅಂತ ನೋಡೋದಾದರೆ, ಸೊ ಫಂಡಮೆಂಟಲಿ ನಾನು ಚೆಕ್ ಮಾಡಿದ್ರೆ ಸುಮಾರು ದಿನ ಆಗಿದೆ, ಆದರೂ ನೀವು ನೋಡ್ತಾ ಹೋಗೋದಾದರೆ ಒಂದು ಇಂಪಾರ್ಟೆಂಟ್ ಲೆವೆಲ್ಗೆ ಬಂದಿದೆ ಅಲ್ವಾ. ಇವಾಗ ಒಂದು ಆಲ್ ಟೈಮ್ ಹೈ ಲೆವೆಲ್ ಹತ್ರ ಬಂದಿದೆ, ಟ್ರೈ ಮಾಡ್ತಾ ಇದೆ, ಅಟೆಂಡ್ ಮಾಡ್ತಾ ಇದೆ, ಒಳ್ಳೆ ವಾಲ್ಯೂಮ್ ಕೂಡ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನೀವು ನೋಡೋದಾದರೆ 2600 ಅನ್ನೋದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸು, ಅದನ್ನ ಬಂದು ಟೆಸ್ಟ್ ಆಗಿದೆ. ಸೊ ಇಲ್ಲಿ ಉಳ್ಕೊಂಡ್ರೆ ಇವಾಗ ಒಂದು 2200 2600 ಒಂದು ಹಗ್ಗ ಜಗ್ಗಾಟ ಆಗ್ಬೋದು, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೋದು. ಅದಾದಮೇಲೆ ಮೇಲ್ಗಡೆ ಕೆಳಗಡೆ ಅಂತ ನೋಡೋಣ. 2021 ಅಟೆಂಡ್ ಮಾಡಿತ್ತು, 22 ಅಟೆಂಡ್ ಮಾಡಿತ್ತು, ಈಗ ಮತ್ತೆ ಅಟೆಂಡ್ ಮಾಡಕ್ಕೆ ಬರ್ತಾ ಇದೆ. ಏನಾದರೂ ಕಂಟಿನ್ಯೂಷನ್ ಆಯಿತು ಅಂತಂದರೆ ಮೂಮೆಂಟು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸಿಮೆಂಟ್ ಸೆಕ್ಟರ್ನ ಜಾಸ್ತಿ ನಾವು ಟ್ರ್ಯಾಕ್ ಮಾಡಿಲ್ಲ, ಬಟ್ ಸಿಮೆಂಟ್ ಸೆಕ್ಟರಲ್ಲಿ ಸುಮಾರು ಬದಲಾವಣೆಗಳು ಆಗ್ತಾ ಇದೆ. ಅಲ್ಟ್ರಾಟೆಕ್ ಸಿಮೆಂಟಲ್ಲಿ ಕೂಡ ಒಳ್ಳೆ ಮೂಮೆಂಟ್ ಆಗಿದ್ದು ನೋಡಿದೆ, ಬಟ್ ಮಾತಾಡ್ತಾ ಹೋಗೋಣಂತೆ. ಬಟ್ ಯೂಶಲಿ ಇದು ಸಿಕ್ಲಿಕಲ್ ಸೆಕ್ಟರ್ ಆಗಿರುತ್ತೆ, ಯಾಕಂದರೆ ನೀವು ಮಂತ್ಲಿ ಕ್ಯಾಂಡಲ್ ಹೋಗಿ ನೋಡ್ಕೊಂಬನ್ನಿ, ಅಂತ ಏನು ದೊಡ್ಡ ಮೂಮೆಂಟ್ ಆಗಿರಲ್ಲ. ನೋಡಿ 2014ರಿಂದ ನೀವು 2020 ತನಕ ಇದ್ದಿದ್ರು ಒಂದೇ ಲೆವೆಲಲ್ಲೇ ಇರ್ತಿದ್ರು. 6 ವರ್ಷ ಆದ್ರೂ ನಿಮಗೆ ಅಂತ ಏನು ದೊಡ್ಡ ಮೂಮೆಂಟು ಕೊಟ್ಟಿರಲ್ಲ, ಒಂದು 500 ಪಾಯಿಂಟಲ್ಲೇ ಓಡಾಡ್ತಾ ಇತ್ತು. ಈಗ ಒಂದು ಒಳ್ಳೆ ರೀತಿಯಂಥ ಮೂಮೆಂಟ್ ಆಗೋ ಥರ ಕಾಣಿಸ್ತಾ ಇದೆ. ನೋಡ್ತಾ ಹೋಗೋಣ. ಈ ಬೇಸ್ನ ವಾಪಸ್ ಟೆಸ್ಟ್ ಮಾಡಿ ಇಲ್ಲಿ ಮೇಲ್ಗಡೆ ಹೋಗ್ತಿರೋದ್ರಿಂದ ಇನ್ನೇನಾದ್ರು ಆಲ್ ಟೈಮ್ ಹೈನ ಬ್ರೇಕ್ಔಟ್ ಆಯಿತು ಅಂತಂದರೆ ಒಂದು ಮ್ಯಾಸಿವ್ ಮೂಮೆಂಟ್ ಬರ್ಬೋದು. ಅದು ಬರಲಿಕ್ಕೆ ಕಾರಣ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಬೇಕು ದೇಶದಲ್ಲಿ. ಸೊ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಸ್ಟಾಕ್ಸು L&T ಆಲ್ರೆಡಿ ಕೈ ಸಿಗ್ದಂಗೆ ಮೇಲ್ಗಡೆ ಹೋಗ್ತಾ ಇದೆ. ನೋಡಿ ರಾಮ ಮಂದಿರನೂ ಅವರೇ ಮಾಡಿದ್ದು. ಸೊ ಈ ರೀತಿ ಎಲ್ಲ ಇನ್ಫ್ರಾಸ್ಟ್ರಕ್ಚರಲ್ಲಿ ಒಂದು ಒಳ್ಳೆ ಬೂಮ್ ಬರ್ಬೋದು. ಏನಾದರೂ
ನೆಕ್ಸ್ಟ್ ಏನಾದರೂ ಈಗಿರೋ ಗೌರ್ಮೆಂಟೇ ಬಂತು ಅಂತಂದರೆ ನನ್ನ ಪ್ರಕಾರ ಇನ್ಫ್ರಾಸ್ಟ್ರಕ್ಚರ್ಲಿ ಒಂದು ದೊಡ್ಡ ಬೂಮ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಸ್ಟಾಕ್ಗಳನ್ನು, ಜೊತೆಗೆ ಎನರ್ಜಿ ರಿಲೇಟೆಡ್ ಸ್ಟಾಕ್ಸ್ಗಳನ್ನು, ಎನರ್ಜಿ ರಿಲೇಟೆಡು ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ಸ್, ಇವೆರಡು ಥೀಮ್ನ ನಾವು ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಎಲೆಕ್ಷನ್ ಆದಮೇಲೆ. ಸೊ ಇನ್ನೂ ತುಂಬ ಟೈಮ್ ಇದೆ, ಬಟ್ ಟ್ರ್ಯಾಕ್ ಮಾಡ್ತಾ ಇರಿ. ಅದೇ ರೀತಿಯಾಗಿ ರೈಲ್ವೆ ಸೆಕ್ಟರಲ್ಲಿ ಇರೋ ಬರೋ ಸ್ಟಾಕ್ಸ್ಗಳೆಲ್ಲ ಸೂಪರ್ ಪರ್ಫಾರ್ಮೆನ್ಸ್ ಮಾಡಿದೆ. ಕೆಲವು ನಿಮ್ಮ ಹತ್ರ ಇರ್ಬೋದು, ಕೆಲವು ನಿಮ್ಮ ಹತ್ರ ಇಲ್ಲದೇ ಇರ್ಬೋದು. ಇಲ್ಲಿ ನೋಡೋದಾದರೆ 2023 ಎಲ್ಲಿಂದ ಇದು 320ರಿಂದ 680 ಅಂದರೆ ಆಲ್ಮೋಸ್ಟ್ 2 ಟೈಮ್ಸ್ ಆಗೋಗಿದೆ. ಆಲ್ ಟೈಮ್ ಹೈ, ಒಳ್ಳೆ ವಾಲ್ಯೂಮ್ ಕೂಡ ಆಗಿದೆ. ಈಗ ಇನ್ವೆಸ್ಟ್ ಮಾಡಬೇಕಂದ್ರೆ ಖಂಡಿತ ಇಲ್ಲ, ಬಟ್ ಇನ್ವೆಸ್ಟ್ ಮಾಡಿರೋರು ಆಲ್ರೆಡಿ ನಿಮ್ಮ ಅಟ್ಲೀಸ್ಟ್ ನಿಮ್ಮ ಏನು ಹಾಕಿರೋ ದುಡ್ಡನ್ನ ಪ್ರಾಫಿಟ್ ಬುಕ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಇದ್ರ ಬಗ್ಗೆ ನಿಮಗೆ ವೀಡಿಯೋ ಬೇಕು ಅಂತಂದರೆ ಆಲ್ರೆಡಿ ಇದೆ ಮಾರ್ಕೆಟಲ್ಲಿ. ಪ್ರೀಮಿಯರ್ ಅಂತ ನೀವು ಒಂದು ಪ್ಲೇ ಲಿಸ್ಟ್ ಇದೆ ಮಾರ್ಕೆಟ್ ಮಾತುಕತೆ ಚಾನಲಲ್ಲಿ. ಅಲ್ಲಿ ಹೋದರೆ ಅವಾಗ ಹೂಡಿಕೆ ಮಾಡಲು ಮತ್ತು ಲಾಭವನ್ನು ಕಾಯ್ದಿರಿಸಿಕೊಳ್ಳಲು ಸರಿಯಾದ ಸಮಯ ಯಾವುದು ಅಂತ ಹೇಳಬೇಕಾದ್ರೆ ನಾನು ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಬಗ್ಗೆ ಹೇಳಿದ್ದೀನಿ. ಅಪ್ ಟು 1 ಲಕ್ಷ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಪ್ರತಿ ವರ್ಷ ಬುಕ್ ಮಾಡ್ಕೊತಾ ಇರ್ಬೋದು, ವಾಪಸ್ ಇನ್ವೆಸ್ಟ್ ಮಾಡ್ತಾ ಇರ್ಬೋದು. ಈ ರೀತಿ ಸ್ಟ್ರಾಟಜಿನ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ಅಡ್ವಾನ್ಸಲ್ಲಿ ಯಾರು ನೋಡ್ತೀರಾ ಅಂದರೆ ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಬಗ್ಗೆ ವೀಡಿಯೋ ಬಂದಿದೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇಂಡಿಗೋದಲ್ಲಿ ನೋಡಿ, ಒಂದು ಬೋಯಿಂಗಿಂದು ಸೆಕ್ಯೂರಿಟಿ ರೀಸನ್ಸ್ ಅಂತ ಒಂದಲ್ಲ ಒಂದು ಇಶ್ಯೂ ಬರ್ತಾನೆ ಇದೆ. ಸೊ ಸುಮಾರು ಇವ್ರದ್ದು ಮಾನೋಪಲಿ ಅಂತಲೇ ಹೇಳ್ಬೋದು, ಬಟ್ ಆ ಥರ ಫ್ಲೈಟ್ಗಳೇ ಜಾಸ್ತಿ ಇರೋದ್ರಿಂದ ಇವ್ರ ಹತ್ರ ಬೋಯಿಂಗ್ ಕಂಪ್ನಿದು ನೋಡೋಣ, ಇದರಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬರ್ಬೋದು. 2800 ಹತ್ರ ಒಂದು ಗ್ಯಾಪ್ ಕೂಡ ಫಿಲ್ ಆಗ್ಬೋದು ಅಂದಿದೆ. ಇವತ್ತೇ ಒಂದು ದೊಡ್ಡ ನೆಗೆಟಿವ್ ಸೆಂಟಿಮೆಂಟ್ ಬಂತು ಸ್ಟಾಕಲ್ಲಿ. ಸೊ ಇಲ್ಲಿ ನೋಡೋದಾದರೆ 2800 ಇದು ಒಂದು ಗ್ಯಾಪನ್ನು ಫಿಲ್ ಆಗಬೇಕು. 2700 ಈ ಝೋನ್ ಏನಾದ್ರು ಬಂತು ಅಂತಂದರೆ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಮೊದಲು ಏನು ಲಕ್ಸುರಿ ಅಂತ ಅನಿಸ್ತಾ ಇತ್ತು, ಐ ಥಿಂಕ್ ಇದು ಮೊನ್ನೆ ರೀಸೆಂಟ್ ವಿಜಯ್ ಕಿಡಿ ಅವ್ರ ಇಂಟರ್ವ್ಯೂಲು ಇದು ಹೇಳ್ತಾ ಇದ್ರು, ಯಾವಾಗ ಲಕ್ಸುರಿ ಅನ್ನೋದು ನೆಸೆಸಿಟಿ ಆಗುತ್ತೋ ಆ ಸೆಕ್ಟರ್ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ. ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಫ್ಲೈಟಲ್ಲಿ ಓಡಾಡೋದು ಅಂದರೆ ತುಂಬ ಲಿಮಿಟೆಡ್ ಪೀಪಲ್ಗಿತ್ತು, ಆ ಥರ ಇಲ್ಲ. ಇವಾಗ ಈಗ ನೋಡೋದಾದರೆ ಏರ್ಪೋರ್ಟಿಗೆ ಹೋದರೆ ಒಳ್ಳೆ ಬಸ್ ಸ್ಟ್ಯಾಂಡ್ ಥರ ಜನ ಇರ್ತಾರೆ, ಅಷ್ಟೊಂದು ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಕೋವಿಡ್ ಆದಮೇಲೆ ಒಂದು ರೀತಿ ರಿವೆಂಜ್ ಟ್ರಾವೆಲ್ ಅಂತ ಏನಾಗಿದೆ ಅದೆಲ್ಲ ಶುರುವಾಗಿದೆ. ಬಟ್ ಏವಿಯೇಷನ್ ಸೆಕ್ಟರ್ ಒಂದು ಕೂಡ ತುಂಬ ಒಂದು ಚಾಲೆಂಜಿಂಗ್ ಸೆಕ್ಟರ್. ಇದು ಒಂಥರ ಇದರಲ್ಲಿ ಲಾಭ ಮಾಡ್ಕೊಳ್ಳೋಂಥದ್ದು ತುಂಬ ಕಮ್ಮಿ ಮತ್ತು ಕಷ್ಟ ಕೂಡ. ಆದರೆ ಅದರಲ್ಲಿ ಕನ್ಸಿಸ್ಟೆಂಟಾಗಿ ಡಾಮಿನೇಷನ್ ಮಾಡ್ತಾ ಬಂದಿರೋ ಪ್ಲೇಯರ್ ಅಂದರೆ ಇಂಡಿಗೋ. ಇನ್ನೆಲ್ಲ ಕಂಪ್ನಿಗಳು ಇರ್ಬೋದು, ಆದರೆ ಇಂಡಿಗೋಗೆ ಕಾಂಪಿಟೇಷನ್ ಕೊಡೋಷ್ಟು ಯಾವುದು ಆಗಿಲ್ಲ. ಸೊ ಏನಾದರೂ 2700 ಲೆವೆಲ್ಗೆ ಈ ಸ್ಟಾಕ್ ಬಂತು ಅಂತಂದರೆ ಅದು ಒಳ್ಳೆ ಸಪೋರ್ಟ್ ಆಗಿರುತ್ತೆ. ಯಾರಾದರೂ ಆ್ಯಡ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಕೆಳಗಡೆ ಲೆವೆಲ್ಲೇ ಯೋಚನೆ ಮಾಡ್ತಾ ಹೋಗ್ಬೋದು. 3100 ಸ್ಟಾಕು ಮಾಡಿದಂಥ ಆಲ್ ಟೈಮ್ ಹೈ ಆಗಿದೆ. ಅದು ಈ ವರ್ಷನೇ ಮಾಡಿದ್ದು ಅನ್ನೋದು ಕೂಡ ಒಂದು ವಿಶೇಷ. ಇದಲ್ಲದೆ ಒಂದು ಮಿಡ್ ಕ್ಯಾಪ್ ಕಂಪ್ನಿ ನೆನಪಾಯಿತು, ಇವತ್ತು ರಿಸಲ್ಟ್ ಕೂಡ ಆಯಿತು. ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಒಂದು ಕಾಲದಲ್ಲಿ ನನ್ನ ಪೋರ್ಟ್ಫೋಲಿಯೋನಲ್ಲಿ ಇದ್ದಂಥ ಸ್ಟಾಕು. ಇಲ್ಲಿ ನೋಡಿ ಒಂದು ಟ್ರೆಂಡ್ ಲೈನ್ ಹೋಗ್ತಾ ಇದೆ, ಇದನ್ನ ಬೀಟ್ ಆಗಿ ಬಂತು ಅಂದರೆ ಮತ್ತೆ ಕೆಳಗಡೆ ಇದೆ. ಇವಾಗ ಸ್ಟಾಕು ತುಂಬ ವೀಕ್ ಆಗಿ ಕಾಣಿಸ್ತಾ ಇದೆ. ಸೊ ಕನ್ಸಿಸ್ಟೆಂಟ್ ಆಗಿ ಲೋಯರ್ ಲೋ ಪ್ಯಾಟರ್ನ್ ಮಾಡ್ತಾ ಬರ್ತಾ ಇದೆ. 380 ಲೆವೆಲ್ ಇದನ್ನ ಬೀಟ್ ಆಗಿ ಬಂತು ಅಂತಂದರೆ 340 ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು. ವ್ಯಾಲ್ಯೂಷನ್ ಕೂಡ ಸ್ವಲ್ಪ ಜಾಸ್ತಿ ಇದೆ, ಮತ್ತು ಇವರಿಗೆ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ಲು ಕೂಡ ಜಾಸ್ತಿ ಸಿಕ್ಕಿಲ್ಲ. ಈ ಎಲ್ಲ ಕಾರಣದಿಂದಾಗಿ ಸ್ಟಾಕು ನನಗೆ ವೀಕ್ ಆಗಿ ಕಾಣಿಸ್ತಾ ಇದೆ. ಯಾರಾದರೂ ಆಲ್ರೆಡಿ ಇನ್ವೆಸ್ಟ್ ಮಾಡಿದರೆ ಅಂದರೆ ಎಕ್ಸಿಟ್ ಮಾಡೋದ್ರ ಕಡೆಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಯಾಕಂದರೆ 440 ಅನ್ನೋದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಇತ್ತು, ಅಲ್ಲಿಂದ ಶಾರ್ಪ್ ರಿಜೆಕ್ಷನ್ ಬರ್ತಾ ಇದೆ. ಸೊ ಮುಂಬರುವ ದಿನಗಳಲ್ಲಿ 380 340 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು ಅಂತ ಕಾಣಿಸುತ್ತೆ. ಐ ಜಿ ಎಲ್ ಇನ್ವೆಸ್ಟ್ ಮಾಡಬೇಕಾ ಅಂತಂದರೆ ಗ್ಯಾಸ್ ನೋಡಿ, ಈಗ ಮನೆಗೆ ಹೇಗೆ ಗ್ಯಾಸ್ ಬರ್ತಾ ಇದೆಯೋ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಅದು ಕೂಡ ಪೈಪಲ್ಲಿ ಬರುವಂಥದ್ದು ಆಗುತ್ತೆ. ಆ ಥರ ಆಗಿದ್ರೆ ಒಂದು 2-3 ಕಂಪ್ನಿಗಳಷ್ಟೇ ಇರುವಂಥದ್ದು ಪ್ಲೇಯರ್ಸು. ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡು, ಮಹಾನಗರ್ ಗ್ಯಾಸ್ ಲಿಮಿಟೆಡು ಮತ್ತು ಇನ್ನೊಂದಿದೆ ಮರ್ತೋದೆ ನಾನು, ಈ 3 ಪ್ಲೇಯರ್ಸ್ ಇರುವಂಥದ್ದು. ಸೊ ಹಾಗಾಗಿ ಇವಾಗ MGL ಅಂತ ಬರುತ್ತೆ ಇನ್ನೊಂದು ಸ್ಟಾಕು, ಅದನ್ನು ನೀವು ನೋಡೋದಾದರೆ ಮಹಾನಗರ್ ಗ್ಯಾಸ್ ಲಿಮಿಟೆಡು. ಸೊ ಇದು ವ್ಯಾಲ್ಯೂಯೇಷನ್ ವೈಸು ಚೆನ್ನಾಗಿ ಅನಿಸ್ತಾರೆ ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ನ ಕೂಡ ಮಾಡಿದೆ. ಸೊ ನೀವು ನೋಡೋದಾದ್ರೆ 2017 ಮಾಡಿದಂಥ ಹೈನ ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ, ಆಲ್ ಟೈಮ್ ಹೈಗೆ ಹೋಗ್ತಾ ಇದೆ. ಎಗೇನ್ ನಾಟ್ ಎ ರೆಕಮೆಂಡೇಷನ್, ವಾಚ್ ಮಾಡ್ತಾ ಇರಿ. ಆಲ್ ಟೈಮ್ ಹೈಲಿ ಯಾವುದನ್ನು ಮಾಡಬಾರ್ದು. ಬಟ್ ಯಾರಾದರೂ ಮೊಮೆಂಟಮ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಈಗ ನೀವು 1300 ಈ ಝೋನ್ನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಟ್ರೈನ ಮಾಡ್ತಾ ಹೋಗ್ಬೋದು. ಬಟ್ ಇನ್ವೆಸ್ಟಿಗೆ ನಾಟ್ ರೆಕಮೆಂಡೆಡ್, ಸ್ವಲ್ಪ ವೆಯ್ಟ್ ಮಾಡೋ ಕರೆಕ್ಷನ್ ಆಗೋಕ್ಕೆ. ಬಟ್ IGL ಅಲ್ಲಿ ಯಾಕೋ ವೀಕ್ ಆಗ್ತದೆ. ಎರಡು ಒಂದೇ ಸೆಕ್ಟರ್ ಪ್ಲೇಯರ್ಗಳು, ಆದರೆ ನೋಡಿ ಒಬ್ಬರು ಡಾಮಿನೇಟ್ ಮಾಡಿದ್ರೆ ಒಬ್ಬರು ಕೆಳಗಡೆ ಹೋಗ್ತಾ ಇರ್ತಾರೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.